ಶ್ರೀರಾಮನ ಬಾಷ್ಪವನ್ನು ಕಂಡು ಯಾರೊಬ್ಬರೂ ಮಾತಾಡಲಿಲ್ಲ. ಎಷ್ಟೋ ಹೊತ್ತಿನವರೆಗೆ ಆ ಒಡವೆಗಳನ್ನೆಲ್ಲ ನೋಡುತ್ತಿದ್ದು ಅವುಗಳ ಮೇಲೆಯೂ ಕಣ್ಣೀರನ್ನು ಸುರಿಸಿ ಅದೇ ಅರಿವೆಯಲ್ಲಿ ಮತ್ತೆ ಅವುಗಳನ್ನೆಲ್ಲ ಕಟ್ಟಿ ತನ್ನ ಕಣ್ಣುಗಳಿಗೂ ಎದೆಗೂ ಒತ್ತಿಕೊಂಡು ಆಮೇಲೆ ಸುಗ್ರೀವನನ್ನು ಕರೆದು ಹಾಗೆಯೇ ಅದನ್ನು ಭದ್ರಪಡಿಸಬೇಕೆಂದು ಸೂಚಿಸಿ ಅವನ ಕೈಗಿತ್ತು ಶ್ರೀರಾಮನು ನಿಟ್ಟುಸಿರನ್ನು ಬಿಟ್ಟನು. ತುಸು ಹೊತ್ತಿನ ಬಳಿಕ ತನ್ನಲ್ಲಿ ತಾನೇ ಸಮಾಧಾನಗೊಂಡು ಲಕ್ಷ್ಮಣನೊಂದಿಗೆ ಹನುಮಂತನನ್ನು ಸುಗ್ರೀವನನ್ನು ಕೂಡಿಸಿಕೊಂಡು ಆ ಗಿರಿಯ ಬೇರೆ ಬೇರೆ ಭಾಗಗಳನ್ನು ಸುತ್ತಾಡಿ ಶ್ರೀರಾಮನು ಮನಸ್ಸಿನ ವ್ಯಾಕುಲವನ್ನು ಕಳೆಯತೊಡಗಿದನು. ಸಂಜೆಯ ಹೊತ್ತಿನಲ್ಲಿ ಗಿರಿಶಿಖರದಲ್ಲಿ ಸಂಚರಿಸುತ್ತಿದ್ದ ಅವರಿಗೆ ಆ ಮನೋಹರ ಪ್ರದೇಶವು ಸೊಬಗಿನ ಸೊದೆಯನ್ನುಣ್ಣಿಸಿತು. ನೀಲಿ ಬಣ್ಣದ ಗಗನಮಂಡಲವು ಭೂಮಿಯನ್ನು ಮುಚ್ಚಿರುವ ಮುಚ್ಚಳದಂತೆ ಕಾಣುತ್ತಿತ್ತು. ಬಿಳಿಯ ಬಣ್ಣದ ತೆಳುವಾದ 4-6 ಮೇಘರಾಜಿಗಳು ಅಲ್ಲಲ್ಲಿ ಉದ್ದಕ್ಕೂ ಹರಹಿಕೊಂಡಿದ್ದವು. ಪಶ್ಚಿಮ ದಿಗಂತವು ಕೆಂಪಾಗತೊಡಗಿತ್ತು. ಸಂಜೆಯ ಸೂರ್ಯನ ಕೋಟಿ ಕದಿರುಗಳು ಬಾನಿನಂಚಿನಲ್ಲಿ ಚಿತ್ರ ವಿಚಿತ್ರವಾದ ರಂಗವಲಿಯನ್ನಿಟ್ಟಂತೆ ಶೋಭಿಸುತ್ತಿದ್ದವು. ಸುತ್ತು ಬಹುದೂರದವರೆಗೆ ಹಬ್ಬಿರುವ ಭೂಮಿಯ ಏರು ತಗ್ಗಿನ ಮೇಲ್ಭಾಗವು ಅತ್ಯಂತ ರಮಣೀಯವಾಗಿ ಕಾಣುತ್ತಿದ್ದಿತು. ಪುಣ್ಯ ಪುರುಷರ ಪಾದಧೂಳಿಯನ್ನು ತೊಳೆದು ಹರಿಯುತ್ತಿರುವ ಪಾವನವಾದ ಪಂಪಾ ನದಿಯ ಪರಿಶುದ್ಧವಾದ ನೀರು ಸ್ಫಟಿಕ ಮಾಲೆಗಳನ್ನು ಹರಹಿದಂತೆ ಸುಂದರವಾಗಿ ಕಾಣುತ್ತಿತ್ತು. ಮಾನವನ ಮಹೋನ್ನತಿಯ ಮುಂದೆ ದಿವ್ಯ ಗಗನವೊಂದಲ್ಲದೆ ಮತ್ತೆಲ್ಲವೂ ಕಾಲಡಿಯ ವಿಶೇಷಗಳೆಂಬುದು ಸ್ವಭಾವ ಸಹಜವಾಗಿ ಶ್ರೀರಾಮನಿಗೆ ಅನ್ನಿಸತೊಡಗಿತು. ತಂಪಾದ ಗಾಳಿ ಬೀಸಿತು. ಯಾವುದೋ ಗಿಡದ ಮತ್ತಾವುದೋ ಹೂವಿನ ಕಂಪನ್ನೆತ್ತಿ ಒಂದೇ ಸಮನೆ ತೀಡುತ್ತಿದ್ದ ಗಾಳಿಯು ತಾನೇನನ್ನು ಅನುಭವಿಸಿ ಆನಂದವನ್ನು ಪಡೆದಿದೆಯೋ ಅದನ್ನೇ ಇತರರಿಗೆ ತಾನು ಅನುಭವಿಸಿದ್ದಂತೆಯೇ ಅನುಭವಿಸಲು ನೀಡುತ್ತಿರುವ ಪರಮ ಋಷಿಯಂತೆ ತನ್ನ ಪ್ರಭಾವವನ್ನು ವ್ಯಕ್ತಗೊಳಿಸುತ್ತಿತ್ತು. ಸೂರ್ಯನ ಬಿಸಿಲ ತಾಪದಿಂದ ಭೂಮಿಯೆಲ್ಲವೂ ಉರಿದಿದ್ದರೂ ಮುಂದಿನ ಶುಭೋದಯದ ತೇಜಃಪ್ರಾಪ್ತಿಯ ಮುಂಗಾಣಿಕೆಯಿಂದ ಶ್ರೀರಾಮನನ್ನು ಹೊಂದಿದ್ದ ಸುಗ್ರೀವನಂತೆ ಸಂತೋಷವನ್ನು ತಳೆದಿದ್ದಿತು. ಲೋಕಯಾತ್ರೆಯಿಂದ ಬಳಲಲು ತೊಡಗಿದ್ದ ಭಾಸ್ಕರನು ಮುಂದಿನ ರಾತ್ರಿಯ ಕತ್ತಲನ್ನು ಮುರಿದೇ ಮೂಡಿ ಬೆಳಗುವುದಕ್ಕಾಗಿ ಸುಗ್ರೀವನನ್ನು ಹೊಂದಿಕೊಂಡ ಶ್ರೀರಾಮನಂತೆ ಪರ್ವತ ಶಿಖರಗಳ ಮೇಲೆಯೇ ತನ್ನ ಕಿರಣಗಳನ್ನು ಕೇಂದ್ರೀಕರಿಸಿಕೊಂಡಿದ್ದನು. ಎತ್ತರದಲ್ಲಿ ನಿಂತಾಗ ಎಂತಹ ದುರ್ಗಮವಾದ ಕಾಡೇ ಆದರೂ ಹಸುರು ಬಯಲಿನಂತೆ ಗೋಚರಿಸುವುದು ಸಹಜವು. ಆದರೆ ಶ್ರೀರಾಮನು ಅಂತಹ ಕಡಿದಾದ ಕಾಡುಗಳನ್ನು ಹೊಕ್ಕು ಹೊರಟು ಈ ಎತ್ತರದಲ್ಲಿ ಬಂದು ನಿಂತು ನೋಡಿದಾಗ ಆ ಬಾಹ್ಯಾಂತರಗಳ ಪರಿಭೇದವನ್ನು ಗಮನಿಸಲಾರನೆ. ಜೀವನದಲ್ಲಿ ಬರುವ 100 ಕಷ್ಟಗಳ ಒಂದೊಂದೇ ಅರಣ್ಯಗಳನ್ನು ಧೈರ್ಯದಿಂದ ಹೊಕ್ಕು ಅನುಭವಿಸಿ ಮುಂದೆ ಕ್ರಮಿಸಿದಾಗಲೇ ಮಾನವನು ತನ್ನ ಉನ್ನತಿಯನ್ನು ಸಾಧಿಸಬಹುದಾಗಿದೆ. ಹಾಗೆಯೇ ಹೆರವರ ಕಷ್ಟದಲ್ಲಿ ತಮ್ಮ ಕಷ್ಟವನ್ನೇ ಮರೆತು ಅದು ತಮ್ಮದೆಂದು ಕಾಣುವ ಸಿದ್ಧಿಯು ಮಾತ್ರ ಮಾನವೋನ್ನತಿಯ ಮುಮ್ಮಾರ್ಗವಾಗಿದೆ. ದೂರದ ಕಾಡು ಅದನ್ನು ಹೊಕ್ಕು ನೋಡಿದಾಗ ಅಷ್ಟು ಸುಂದರವಾಗಿರುವುದಿಲ್ಲ. ಹಾಗೆಯೇ ಕಾಡಿನ ಮಧ್ಯದಲ್ಲಿದ್ದಾಗ ಅದರ ಪೂರ್ಣ ಸೌಂದರ್ಯವೂ ಕಾಣುವುದಿಲ್ಲ. ದೂರವಿರಲಿ ಹತ್ತಿರವಿರಲಿ ಅದನ್ನು ಸರಿಯಾಗಿ ನೋಡುವ ದೃಷ್ಟಿಯೊಂದಿದ್ದರೆ ಆ ದೃಷ್ಟಿ ಕುಶಲತೆಯಿಂದ ಪ್ರಕೃತಿಯಲ್ಲಿ ಎಲ್ಲವನ್ನೂ ಒಂದೇ ಆಗಿ ಕಾಣಬಹುದು. ಎಲ್ಲಿ ನಿಂತು ನೋಡಿದರೂ ಸೂರ್ಯನಿದ್ದಾಗ ಅವನಿದ್ದಂತೆಯೇ ಕಾಣುತ್ತಾನೆ. ಎಲ್ಲರಿಗೂ ಕಾಣುತ್ತಿರುವುದು ಅವನ ಬಿಂಬದರ್ಶನ ಒಂದೇ. ಆದರೆ ಸೂರ್ಯನಿಗೂ ಭೂಮಿಗೂ ಎಷ್ಟು ದೂರ! ಕತ್ತಲೆಯಲ್ಲಿ ಎಷ್ಟೇ ಸಮೀಪವಿದ್ದ ವಸ್ತುವಾದರೂ ಸ್ಪಷ್ಟವಾಗಿ ಕಾಣುವುದಿಲ್ಲ. ಮತ್ತೆಷ್ಟು ಹತ್ತಿರವಿದ್ದರೇನು? ನೋಡುವ ದೃಷ್ಟಿಗೆ ಮುಖ್ಯವಾಗಿ ಬೇಕಾದುದು ಬೆಳಕು. ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರಗಳೆಲ್ಲವೂ ಹೊರಗಿನ ಬೆಳಕನ್ನು ಬೀರಿದರು. ಮನುಷ್ಯನು ತನ್ನ ಒಳಗಿನ ಬೆಳಕನ್ನು ಕಂಡಾಗ ಮಾತ್ರ ಆ ಮೂಲಕ ಪೂರ್ಣ ಜ್ಯೋತಿಯನ್ನು ಕಾಣಬಲ್ಲನು. ತಾನು ಕಂಡು ಅನುಭವಿಸುವ ಆ ದಿವ್ಯ ತೇಜವನ್ನು ಇನ್ನಿತರರೂ ಕಂಡುಕೊಳ್ಳುವಂತೆ ನಡೆದಾಗ ಮಾತ್ರ ತಾನೂ ಬೆಳಗಿ ತನ್ನ ಮೂಲಕ ಲೋಕವನ್ನು ಬೆಳಗತಕ್ಕ ಕ್ರಿಯಾಸಿದ್ಧಿಯನ್ನು ಮನುಷ್ಯನು ಪ್ರಾಪ್ತಿಸಿಕೊಳ್ಳಬಹುದು ಎಂದು ಶ್ರೀರಾಮನು ಋಷ್ಯ ಮೂಕದ ಶಿಖರದಲ್ಲಿದ್ದು ತನ್ನ ಸಂಗಡಿಗರೊಂದಿಗೆ ಲೋಕದ ಸಂಧ್ಯಾಕಾಲವನ್ನು ಕಂಡು ತನ್ನಲ್ಲೇ ತಾನು ಹಾಗೆ ನಿರ್ಧರಿಸಿಕೊಂಡನು. ಅದರಂತೆ ಪೂರ್ಣವಾಗಿ ಸೂರ್ಯನು ಮುಳುಗುವವರೆಗೂ ನೋಡುತ್ತಿದ್ದು ಧರ್ಮವು ಪೂರ್ಣವಾಗಿ ಕೆಟ್ಟುಹೋದ ಲೋಕದಲ್ಲಿ ಹಿರಿಯ ಧರ್ಮಪರಾಯಣರು ತಮ್ಮ ನಡವಳಿಯ ಮಾರ್ಗವನ್ನು ಆ ಕಿರಿಯ ಅನುಯಾಯಿಗಳಿಗಾಗಿ ಬಿಟ್ಟು ಹೋಗುವಾಗ
ಯಥಾ ಸಾಧ್ಯವಾಗಿ ತಮ್ಮತನವನ್ನೆಲ್ಲ ಅಲ್ಲಿಯೇ ಅರ್ಪಿಸಿ ಹೋದಂತೆ ಮತ್ತು ಕತ್ತಲೆಯು ಪೂರ್ಣವಾಗಿ ಮೆತ್ತಿಕೊಳ್ಳುವ ಮೊದಲು ಉಳಿದಿದ್ದ ಆ ಹಗಲ ಕೊನೆಯ ಬೆಳಕನ್ನು ಕಂಡಾಗ ತನ್ನಲ್ಲೇ ತಾನು ಜಾಗೃತನಾಗಿ ಜಗತ್ತನ್ನು ನುಂಗುವ ಅಂಧತೆಗೆ ಅಲ್ಲೇ ಇದ್ದು ತಾನು ತುತ್ತಾಗಬಾರದೆಂದು ಬಗೆದು ತನ್ನವರೊಂದಿಗೆ ಸುಗ್ರೀವನ ಬಿಲದ ಕಡೆಗಾಗಿ ಹೊರಟನು. ಸೂರ್ಯ ಸುಪುತ್ರನೇ ಆಗಿದ್ದರೂ ತನ್ನ ಕಷ್ಟದ ಕತ್ತಲೆಯ ಬಿಲದಲ್ಲಿಯೇ ತಲೆಮರೆಸಿಕೊಂಡಿದ್ದ ಸುಗ್ರೀವನ ಮುಂದಿನ ದಿನಗಳನ್ನು ಬೆಳಗುವುದಕ್ಕಾಗಿ ಹಾಗೆಯೇ ನೊಂದುವ ಅವನಾಸೆಯ ಸೊಡರ ಕುಡಿಗೆ ಸುಸ್ನೇಹವನ್ನೆರೆದು ಆ ಮನೋಲ್ಲಾಸದ ಕಡಲಿಗೆ ಭರತಕಾರಕನಾಗಿ ಸೂರ್ಯ ವಂಶೋದ್ಭವನಾದ ಶ್ರೀರಾಮಚಂದ್ರನು ತನ್ನ ಕರ್ತವ್ಯ ನಿಷ್ಠೆಯ ದಿವ್ಯ ತೇಜನಿಂದೊಪ್ಪಿ ಕಾಲಿಲ್ಲದ ಅರುಣನಂತೆ ಶಕ್ತಿಗೊಂದಿದ್ದ ಸುಗ್ರೀವನೇ ಮುಂದೆ ದಾರಿ ತೋರಿಸುತ್ತಿರಲು ಹೊಂಬಣ್ಣದ ಪೂರ್ವ ದಿಗಂತದಂತೆ ಮೈಬಣ್ಣದಿಂದೊಪ್ಪುವ ಲಕ್ಷ್ಮಣನೊಂದಿಗೆ ಸುಖಸ್ಪರ್ಶವಾಗಿ ಬೀಸುವ ತಂಗಾಳಿಯಂತೆ ಸಂತೋಷಕಾರಕನಾಗಿ ಜತೆಯಲ್ಲಿಯೇ ಬರುತ್ತಿದ್ದ ಹನುಮಂತನನ್ನು ಕೂಡಿಕೊಂಡು ಸುಗ್ರೀವ ಸಖ್ಯದ ಆ ಪುಣ್ಯ ಪ್ರದೇಶವನ್ನು ಉಷಃಕಾಲದ ಸೂರ್ಯನು ಮೂಡುದಿಕ್ಕಿನ ಬಾನಿನಂಚನ್ನು ಬಂದು ಸೇರುವಂತೆ ಬಂದು ಸೇರಿಕೊಂಡನು. ಅಂತೆಯೇ ಬೆಳಗಾದುದನ್ನು ಕಂಡು ಎಚ್ಚರಗೊಂಡು ಏಳುತ್ತಿರುವ ಜಗತ್ತಿನ ಜನರಂತೆ ಅಲ್ಲಿದ್ದ ವಾನರ ವೀರರೆಲ್ಲರೂ ಎದ್ದು ಕೈಜೋಡಿಸಿ ನಿಂತುಕೊಂಡರು. ವಾನರ ವೀರ ಪರಿವಾರದ ಈ ಗೌರವಾದರಗಳನ್ನು ಕಂಡು ಸಂತಸಗೊಂಡ ಶ್ರೀರಾಮನು ಎಲ್ಲರನ್ನೂ ಕರೆದು ಮಾತಾಡಿಸಿ ತಾನು ಎಲ್ಲರಿಗೂ ಬೇಕಾಗಿ ತನಗೂ ಎಲ್ಲರೂ ಬೇಕಾಗಿರುವರೆಂಬುದನ್ನು ವ್ಯಕ್ತಪಡಿಸುತ್ತಾ ಎಲ್ಲದರಲ್ಲಿಯೂ ತಾನಿದ್ದು ಎಲ್ಲವೂ ತನ್ನಲ್ಲಿದೆ ಎಂಬ ಪರಮಾತ್ಮ ತತ್ವದ ನಿಗೂಢತೆಯನ್ನು ಸಾಕ್ಷಾತ್ತಾಗಿ ತೋರಿಸಿಕೊಟ್ಟು ಎಲ್ಲರನ್ನೂ ಸಂತಸಗೊಳಿಸಿದನು. ದುಷ್ಟ ಸಂಹಾರ ಕಾರ್ಯವು ಎಂದು ಪ್ರಾರಂಭಿಸುವುದೋ ಎಂದು ಲಕ್ಷ್ಮಣನು ಆಲೋಚಿಸುತ್ತಿದ್ದರೆ ಹೇಗೂ ಸುಗ್ರೀವನ ಕಷ್ಟವು ಶ್ರೀರಾಮನ ಪಾದಾರ್ಪಣವಾಗಿದೆ ಎಂದು ಹನುಮಂತನು ಸಮಾಧಾನಗೊಂಡಿದ್ದನು. ಶ್ರೀರಾಮನೊಂದಿಗೆ ಸಖ್ಯವಾಗಿದೆ, ಇನ್ನು ಯೋಗವು ಹೇಗೋ ಎಂದು ಸುಗ್ರೀವನು ಆಲೋಚಿಸುತ್ತಿದ್ದರೆ ಋಷ್ಯಮೂಕದ ಗಿರಿಶಿಖರವೇ ಸುಗ್ರೀವಾದಿಗಳ ಸಂತೋಷದಿಂದ ಪೂರ್ಣ ಚೇತನಗೊಂಡಿದೆ ಎಂಬುದನ್ನು ಶ್ರೀರಾಮನು ಕಂಡುಕೊಂಡಿದ್ದನು. ಹಾಗೆಯೇ ಒಂದೆರಡು ದಿನಗಳು ಒಂದೊಂದಾಗಿ ಸಂದವು. ಏನು ಭಾಗವತ್ ಬರಬಳ್ಳಿ.